ಆಂಬ್ಯುಲೆನ್ಸ್? ಅಯ್ಯೋ, ಅದು ಆಂಬ್ಯುಲೆನ್ಸ್ ಅಲ್ಲ, ಆಂಬ್ಯುಲೆನ್ಸ್. ಆಂಬ್ಯುಲೆನ್ಸ್. ಒಂದ್ ವೇಳೆ ನೀವು ಕೂಡ ವಿಲ್ಲಿ ಹಾಗೆ ಕರೆಕ್ಟ್ ಆಗಿ ಪ್ರೊನೌನ್ಸ್ ಮಾಡೋದನ್ನ ಕಲಿಬೇಕು ಅಂತಿದ್ರೆ ಕೂಡಲೇ ಡೌನ್ಲೋಡ್ ಮಾಡಿ ಕೂಕು ಟಿವಿ ಕಿಡ್ಸ್ ಆಪ್. ಎವ್ರಿ ಡೇ ಕುಚ್ ನಯಾ ಸೀಖೋ. ಕೂಕು ಟಿವಿ. ತೋಟಗಾರಿಕೆಯ ಜಾಗ ಅಂದ್ರೆ ಏನಪ್ಪಾ? ಇದೊಂದು ಜಾಗ, ಇಲ್ಲಿ ನೀನು ತುಂಬಾ ವಿಧ ವಿಧವಾದ ಗಿಡಗಳನ್ನ ನೋಡ್ತೀಯ ಹಾಗೂ ಹಣ್ಣು ತರಕಾರಿಗಳನ್ನ ನೋಡ್ತೀಯ. ನಂಗ್ ಹೂವು ಅಂದ್ರೆ ತುಂಬಾ ಇಷ್ಟ. ನಂಗೆ ಹಣ್ಣುಗಳಿಷ್ಟ. ಒಳ್ಳೇದು, ನೀವು ಎರಡನ್ನೂ ನೋಡ್ತೀರಾ ಇಲ್ಲಿ, ಬಹಳಷ್ಟು. ಅಪ್ಪ, ಎಷ್ಟು ಸುಂದರವಾಗಿದೆ. ಅಪ್ಪ, ನಮ್ ಫೋಟೋ ತೆಗಿತೀರಾ? ಅದನ್ನ ಅಮ್ಮಂಗ್ ತೋರಿಸ್ಬೇಕು. ಸರಿ, ಹಾಗಾದ್ರೆ ನಿಂತ್ಕೊಳ್ಳಿ ಅಲ್ಲಿ. ಏನಿದು ವಿಚಿತ್ರವಾದ ಗಿಡಗಳು ಅಪ್ಪ? ಯಾಕೆ? ಇದೊಂದು ಬಿದಿರಿನ ಗಿಡ. ಆದ್ರೆ ಇದು ಹೇಗೆ ನೇರವಾಗಿದೆ? ಹೂವಿಲ್ಲ, ಹಣ್ಣಿಲ್ಲ, ಬರೀ ಕೋಲು. ಸೋ ಬೋರಿಂಗ್. ಹೌದು ಅಪ್ಪ, ಈ ಗಾರ್ಡನ್ ಅಲ್ಲಿ ಇದನ್ನ ಬೆಳೆಸಿ ಸುಮ್ನೆ ಜಾಗನ ಹಾಳು ಮಾಡ್ತಿದ್ದಾರೆ ಅಷ್ಟೇ. ಓ, ನೀವಿಬ್ರು ಬೇಜಾರಾಗಿರೋ ಬ್ಯಾಂಬಿ ತರಾನೇ ಮಾತಾಡ್ತಿದ್ದೀರಾ. ಯಾರು? ಏನ್ ಹೇಳ್ತಾ ಇದ್ದೀರಾ ನೀವು? ಯಾರದು? ನಿಮಗ್ ಗೊತ್ತಿಲ್ವಾ ಬ್ಯಾಂಬಿ? ಹಾಗಾದ್ರೆ ಒಂದು ಕತೆ ಕೇಳಿ. ಕತೆ ಸಮಯ. ಒಂದನೊಂದು ಕಾಲದಲ್ಲಿ ತುಂಬಾ ಚಿಕ್ಕವಾದ ಬಿದಿರಿನ ಗಿಡ ಇತ್ತು. ಇದು ತುಂಬಾ ಚೆನ್ನಾಗಿತ್ತು, ಹಾಗಾಗಿ ಎಲ್ಲರೂ ಅದನ್ನ ಇಷ್ಟಪಡ್ತಾ ಇದ್ರು. ಅದಕ್ಕೆ ಬ್ಯಾಂಬಿ ಅಂತ ಹೆಸರಿಡಲಾಯ್ತು. ಆದ್ರೆ ಬ್ಯಾಂಬಿಗೆ ಎಲ್ಲರೂ ಇಷ್ಟಪಡುವುದು ಇಷ್ಟ ಆಗ್ತಿರ್ಲಿಲ್ಲ. ಅದಕ್ಕೆ ಇಷ್ಟ ಆಗ್ತಾ ಇರ್ಲಿಲ್ಲ. ಏನಾಯ್ತು ಬ್ಯಾಂಬಿ? ನಿನಗೆ ತುಂಬಾ ಬೇಸರವಾಗಿದ್ಯಾ? ಓ, ಇಲ್ವಲ್ಲ. ಇಲ್ಲ, ಏನೋ ಒಂದು ವಿಚಾರ ನಡೀತಿದೆ. ಹೇಳು ಬ್ಯಾಂಬಿ, ನೋಡೋಣ ನನ್ ಕೈಯಲ್ಲಿ ಏನಾದ್ರೂ ಮಾಡಕ್ಕಾದ್ರೆ. ಅದನ್ನ ನೀವು ಬಗೆಹರ್ಸಕ್ ಆಗಲ್ಲ ಅಪ್ಪ. ಓಕೆ, ಆದ್ರೂ ಒಂದ್ಸಲ ನನಗೆ ಹೇಳು. ನಾನು ಎಷ್ಟು ಕೆಲ್ಸಕ್ ಬಾರ್ದವನಲ್ವಾ? ಅಯ್ಯೋ, ಯಾಕೆ ನೀನು ಕೆಲ್ಸಕ್ ಬಾರದಿರೋನು ಅನ್ಕೊಳ್ತೀಯಾ? ನನ್ನ ನೋಡಿ, ನನ್ನಲ್ಲಿ ಹೂವು ಇಲ್ಲ, ಹಣ್ಣು ಇಲ್ಲ. ಈ ಕಾಡಲ್ಲಿರೋ ಬೇರೆ ಗಿಡಗಳ ಹಾಗೆ ಅವ್ರು ಎಷ್ಟು ಸುಂದರವಾಗಿದ್ದಾರೆ. ಹುಳುಗಳು ಅವ್ರ ಹತ್ರ ಹೋಗ್ತಾನೆ ಇರ್ತವೆ. ನನ್ನ ಹತ್ರ ಯಾರು ಬರಲ್ಲ. ಇದು ನಿನ್ನ ಸಮಸ್ಯೆಯಾ? ನನಗ್ ರೆಂಬೆ ಕೊಂಬೆ ಕೂಡ ಇಲ್ಲ. ನಾನು ಕೇವಲ ಉದ್ದಕ್ ಬೆಳಿತಾನೆ ಇರ್ತೀನಿ ಅಷ್ಟೇ ಅಪ್ಪ, ಅಷ್ಟೇನೆ. ಅದ್ರಿಂದ ಏನ್ ಉಪಯೋಗ? ನಾನು ಕೆಲ್ಸಕ್ ಬಾರ್ದವನು, ನನ್ನಿಂದ ಏನೂ ಆಗಲ್ಲ, ಉಪಯೋಗನೇ ಇಲ್ಲ. ಓಕೆ, ನನಗ್ ಗೊತ್ತಾಗ್ತಾ ಇದೆ ನೀನ್ ಏನ್ ಅನ್ಕೊಂಡಿದ್ಯಾ ಅಂತ. ಆದ್ರೆ ನೀನು ನಾಳೆ ಮಧ್ಯಾಹ್ನವರೆಗೂ ಕಾಯಿ. ಮಕ್ಕಳು ಸ್ಕೂಲಿಂದ ವಾಪಸ್ ಬರುವಾಗ ನಮ್ಮನ್ನ ದಾಟಿ ಹೋಗುವವರೆಗೂ ನಾನ್ ನಿನ್ನ ಹತ್ರ ಏನೋ ಹೇಳ್ತೀನಿ. ಅದೇನದು? ನೀನು ನೋಡು ಅಂತೆ. ಆ ಬಿದ್ರಿನ ಗಿಡ ಸ್ಕೂಲಿಗೆ ಹೋಗುವ ದಾರಿ ಹತ್ರ ಇತ್ತು. ಎಲ್ಲ ಮಧ್ಯಾಹ್ನ ಮಕ್ಕಳೆಲ್ಲ ಅದೇ ದಾರಿಯಿಂದ ಮನೆಗೆ ಹೋಗ್ತಾ ಇದ್ರು. ಈಗ ಆ ಮಕ್ಕಳನ್ನ ನೋಡು, ಹೇಗೆ ಹೋಗ್ತಾ ಇದ್ದಾರೆ ಅವರು. ನೋಡ್ದ್ಯಾ ಆ ಮಗು ಕೈಯಲ್ಲಿ ಏನಿತ್ತು ಅಂತ? ಅದೊಂದು ಪುಸ್ತಕ. ಎಕ್ಸಾಕ್ಟ್ಲಿ. ನಿನಗೆ ಗೊತ್ತಾ ಪುಸ್ತಕನ ಯಾವ್ದ್ರಿಂದ ಮಾಡಿದ್ದಾರೆ? ಪೇಪರ್. ಹಾಗೂ ಪೇಪರ್ನ ಯಾವ್ದ್ರಿಂದ ಮಾಡಿದ್ದಾರೆ? ನಮ್ಮಿಂದ. ಪೇಪರ್ಗಳನ್ನ ನಮ್ಮಿಂದ ಮಾಡಿದ್ದಾರೆ. ಹಾಗೂ ಆ ಪುಸ್ತಕಗಳು ಎಲ್ಲರಿಗೂ ವಿದ್ಯೆಯನ್ನ ಕೊಡುತ್ತದೆ. ಎಲ್ಲ ಮಕ್ಕಳು ಅದನ್ನ ಕಲಿತಾರೆ. ಅಂದ್ರೆ ಮಕ್ಕಳಿಗೆ ಜ್ಞಾನ ಸಿಗ್ತಾ ಇರೋದು ನಮ್ಮಿಂದನಾ? ಹಾಗೇನಿಲ್ಲ, ಆದ್ರೆ ಪೇಪರ್ ಇಲ್ದೆ ಪುಸ್ತಕಗಳು ಇರೋದಿಲ್ಲ. ಹೇ, ಆ ಹುಡುಗನ್ನ ನೋಡು. ನಿನಗ್ ಗೊತ್ತಾ ಆ ಬಾಲಕ ಏನ್ ಹಿಡ್ಕೊಂಡಿದ್ದಾನೆ ಅಂತ? ಅದು ಯಾವುದೋ ಕಡ್ಡಿ ತರ ಇದೆ. ಅದು ಬರೀ ಕಡ್ಡಿ ಅಲ್ಲ, ಅದು ಕೊಳಲು. ಇದು ವಾದ್ಯನ ನುಡಿಸುತ್ತೆ. ವಾವ್, ಅದೆಷ್ಟು ಇಂಪಾಗಿ ಕೇಳಿಸ್ತಾ ಇದೆ ಅಪ್ಪ. ಅಷ್ಟೇ ಮಾತ್ರ ಅಲ್ಲ, ಜನರು ನಮ್ಮನ್ನೆಲ್ಲ ಉಪಯೋಗಿಸಿ ಫರ್ನಿಚರ್ಗಳನ್ನು ಮಾಡ್ತಾರೆ. ಜೊತೆಗೆ ಒಳ್ಳೊಳ್ಳೆ ಉಡುಗೊರೆ, ನಮ್ಮನ್ನ ಆಹಾರಕ್ಕಾಗಿಯೂ ಉಪಯೋಗಿಸ್ತಾರೆ. ನಿಜವಾಗ್ಲೂ? ಹೌದು ಬಾಂಬಿ. ನಮ್ಮಲ್ಲಿ ಹೂವು ಹಣ್ಣು ಇಲ್ಲ ಅಂದ್ರೆ ಏನಾಯ್ತು? ನಾವು ವಿಭಿನ್ನವಾಗಿ ಉಪಯೋಗಕ್ಕೆ ಬರ್ತೀವಿ. ಹಾಗಾದ್ರೆ ಈಗ ನೀವು ಏನನ್ನ ತಿಳ್ಕೊಂಡ್ರಿ ಈ ಬಿದಿರಿನ ಗಿಡದಿಂದ? ಓ ಅಪ್ಪ, ಕಥೆ ಅದ್ಭುತವಾಗಿತ್ತು. ನನಗ್ ನಿಜವಾಗ್ಲೂ ಗೊತ್ತಿರ್ಲಿಲ್ಲ ಇದರಿಂದ ಇಷ್ಟೆಲ್ಲ ಉಪಯೋಗ ಇದೆ ಅಂತ. ಹೌದು,
ಇದ್ರಿಂದನೇ ಗೊತ್ತಾಗುತ್ತೆ ಪ್ರಕೃತಿಯಿಂದ ಏನಾದ್ರೂ ಉಪಯೋಗ ಇದೆ ಅಂತ. ಏನೋ ಒಂದು ಯೋಜನೆ ಇಲ್ಲದೆ ಈ ಪ್ರಪಂಚದಲ್ಲಿ ಯಾವುದೂ ಇಲ್ಲ. ಸರಿ, ಇವಾಗ ಹೋಗಿ ಬೇರೆ ಗಿಡಗಳನ್ನ ನೋಡೋಣ.